ಸರ್ ನಿಮ್ಮ ಶೋರೂಮ್ ಕರ್ಕೊಂಡ್ ಬಂದಿದ್ರೆ ಬೇರೆ ಶೋರೂಮ್ ಕರ್ಕೊಂಡ್ ಬಂದ್ರೆ ಸರ್ ನೀವು? ನಮ್ಮ ಶೋರೂಮೇ ಸರ್ ಇದು. ಪೋಸ್ಟ್ಗಳು ಬಂದಿದೆ, ಪೋಸ್ಟ್ಗಳು ತೋರ್ಸೋಣ ಅಂದ್ಬಿಟ್ಟೆ ನಿಮ್ಗೆ ಕರ್ಕೊಂಡು ಬಂದಿದ್ದೀವಿ ಇವಾಗ. ಯಾಕೆ ಗೊತ್ತಾ, ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಟೈಮ್ ಬಂದ್ರೆ ಏನೆಲ್ಲ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ಇದೇನಿದು ಮೊಸಾಯಿಕ್ ತರ ಕಾಣ್ತಾ ಇದೆಲ್ಲ, ಏನಿದೆ ಆಕ್ಚುಲಿ? ಸರ್ ಇದು ಬಂದ್ಬಿಟ್ಟು ವಾಸ್ತು ಪ್ರಕಾರ ಬಂದ್ಬಿಟ್ಟು 7 ಹಾರ್ಸ್ಗಳಿದು. ಇದು ಶುಗರ್ ಫಿನಿಶ್ ಅಲ್ಲಿ ಸ್ಪೆಷಲ್ ಗ್ಲೂ ನಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಶುಗರ್ ಫಿನಿಶ್ ಲೈಫ್ ಟೈಮ್ ವಾರಂಟಿ ಇರತಕ್ಕಂಥ ಐಟಮ್ ಇದು. ಅಂದ್ರೆ ಇದು ಪೀಸ್ ಅಲ್ಲ ಇದೆ ಆಕ್ಚುಲಿ. ಇದು ಪೀಸ್ ಇಲ್ಲ, ಇದು ಡಿಸೈನ್ ಮಾಡಿರೋದು. ಇದು ಟೈಲ್ಸ್ ಸೈಜ್ ಏನಿದು ಸರ್? ಇದು 2x4 ಸೈಜ್ ಬರುತ್ತೆ. ಟೋಟಲ್ 32 ಸ್ಕ್ವೇರ್ ಫೀಟ್ ಬರುತ್ತೆ. ಇದು 2x4 ಅಲ್ಲಿ 32 ಸ್ಕ್ವೇರ್ ಫೀಟ್ ಬರುತ್ತೆ. ಅಂದ್ರೆ 1 2 3 4 4 ಟೈಲ್ಸ್ ಅನ್ನ ಕಾಂಬಿನೇಷನ್ ಮಾಡಬೇಕು. ಕಾಂಬಿನೇಷನ್ ಮಾಡಿರೋದು. ಬಟ್ ಗೆರೆ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ, ಯಾಕಂದ್ರೆ ಜಾಯಿಂಟ್ ಆಗ್ಬಿಡುತ್ತಲ್ಲ, ಈ ಹಾರ್ಸ್ ಗಳು ಹಂಗೆ ಕಂಟಿನ್ಯೂ ಆಗ್ಬಿಡುತ್ತೆ. ನೋಡಿ ವೀಕ್ಷಕರು, ಇಲ್ಲಿ 2x4 ಎಲ್ಲಿಗೆ ಬಂದಿದೆ ನಿಮಗೆ, 2 ಎಲ್ಲಿಗೆ ಎಂಡ್ ಆಗಿದೆ ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ಇವನ್ನೆಲ್ಲ ಇದೊಂದು ಬಿಟ್ಬಿಡಿ, ಇದನ್ನ ತೆಗೆದ್ಬಿಟ್ರೆ ಜಾಯಿನ್ ಆಯ್ತು ಅಂತಂದ್ರೆ ನಿಮ್ಗೆ ಒಂದೇ ಒಂದು ಹೈಲೈಟರ್ ತರ ಆಗ್ಬಿಡುತ್ತೆ. ಇದು 7 ಹಾರ್ಸಸ್. ಕೆಳಗಡೆ ಇರೋದು ಇದೆಯಾ ಸರ್? ಇದು ಸರ್ ಇದು ಬರ್ಡ್ ಟ್ರಾಪಿಕಲ್ ಡಿಸೈನ್. ಟ್ರಾಪಿಕಲ್ ಡಿಸೈನ್. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಅದಂತಂದ್ರೆ ನೋಡಿ, ಇಲ್ಲಿ ಜಾಯಿಂಟ್ ಇದೆ, ಇದು ಗೊತ್ತಾಗಲ್ಲ ನಿಮ್ಗೆ, ಗೆರೆ ಎಲ್ಲ ಮ್ಯಾಚ್ ಆಗ್ಬಿಡುತ್ತೆ ಅಲ್ಲಿಂದ ಅಲ್ಲಿಗೆ. ವಾವ್, ಇದೆಲ್ಲ ಬಾಲ್ಕನೀಸ್, ಟೆರೇಸ್ಗೆ ಅಥವಾ ಫಂಕ್ಷನ್ ಮಾಡೋಂಥ ಟೈಮ್ಗಳಲ್ಲೆಲ್ಲ ಈ ತರ ಡಿಸೈನ್ಸ್ ನೀವು ಹಾಕೊಂಡ್ರೆ ಅದಕ್ಕೆ ಒಂದು ಇದು ಬರುತ್ತೆ, ನೆಕ್ಸ್ಟ್ ಲುಕ್ ಅಂತ ಹೇಳ್ಬೋದು. ಬರುತ್ತೆ 100% ಬರುತ್ತೆ. ಸರ್ ಇದನ್ನ ಇವಾಗ ಯಾರಾದರೂ ಔಟರ್ ವಾಲ್ಗೆ ಹಾಕೊಂತಾರೆ, ಇದು ಅಂದ್ರೆ ಮಾಯಿಶ್ಚರ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಏನ್ ಪ್ರಾಬ್ಲಮ್ ಆಗಲ್ಲ ಸರ್, ಶುಗರ್ ಫಿನಿಶ್ ಇರೋದ್ರಿಂದ, ಇದು ಗ್ಲೂ ಇರೋದ್ರಿಂದ. ಇವಾಗ ನಾವು ವಿಡಿಯೋದಲ್ಲಿ ತೋರಿಸಿದ್ವಿ, ಸೊ ಅವ್ರ ಮನೆಗೂ ನಾವು ಗ್ಲೂನೇ ಹಾಕಿರೋದು. ಓಕೆ ಓಕೆ ಓಕೆ. ಅದರಲ್ಲಿ 4 ಕಲರ್ಸ್ ಅಂತ ನಾನು ನಿಮ್ಗೆ ಹೇಳಿದೆ. ಹೌದು, ಅದರಲ್ಲಿ ಆ ಕಲರ್ಸ್ ಬೇಕಾದ್ರೆ ತೋರಿಸ್ತೀನಿ. ಗ್ಲೂ ಡಿಸೈನ್ ಅಂತಾರೆ ಇದಕ್ಕೆ? ಹೌದು, ಇದು ಸ್ಪೆಷಲ್ ಗ್ಲೂ ನಲ್ಲಿ ಮಾಡೋಂಥದ್ದು. ಇದು ಸ್ಪೆಷಲ್ ಗ್ಲೂದಲ್ಲಿ ಮಾಡೋದು. ವಾವ್, ಸೇಮ್ ಮೊಸಾಯಿಕ್ ಫಿನಿಶ್ ಸರ್, ಓಲ್ಡ್ ಕಾಲ್ ತರ ಅಲ್ವಾ? ಇದು ನೋಡು ಲೇಡಿ. ಇದು ಸರ್ ಲೇಡಿನ ಇದು? ಓ, ಇದು ಯಾವ ಸೈಜ್? ಇದು 2x4 ಏನೇ ಸರ್? ಇದು 2x4 ಅಂದ್ರೆ ಇದು ಜಾಯಿಂಟ್ ಫ್ರೀ. ಇದು ಓಕೆ, ಅಂದ್ರೆ ಇದು 4 ಪೀಸಸ್ ಬರುತ್ತೆ ಇದು. ಓಕೆ. ನೋಡಿ ವೀಕ್ಷಕರು, ಇಲ್ಲೊಂದು ಗೆರೆ ಹೋಗಿದೆ, ನಿಮ್ಗೆ ಗೊತ್ತಾಗಲ್ಲ ಅದು ಆಕ್ಚುಲಿ. ತುಂಬಾ ಹತ್ತಿರದಿಂದ ತೋರಿಸ್ಬೇಕು ಸರ್ ಇದು. ದೂರದಿಂದ ಅಂದ್ರೆ ನಮ್ಗೆ ಏನು ಚಾನ್ಸೇ ಇಲ್ವಲ್ಲ ಸರ್? ಇಲ್ಲ, ಲೇಯಿಂಗ್ ಆದ್ಮೇಲೆ ಏನು ಕಾಣಿಸಲ್ಲ, ಗೊತ್ತೇ ಆಗಲ್ಲ ಆಕ್ಚುಲಿ. ಓಕೆ, ಸೊ ಇದು ಗಮ್ ಡಿಸೈನ್ ಅಲ್ವಾ ಸರ್ ಇದು? ಹೌದು ಸರ್. ಇದನ್ನೆಲ್ಲ ಬೇಕಾದ್ರೆ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಹಾಕಬಹುದು, ಸೊ ಬಾತ್ರೂಮ್ ಗಳಲ್ಲಿ ಯೂಸ್ ಮಾಡಬಹುದು, ಟೆರೇಸ್ ಅಲ್ಲಿ ಯೂಸ್ ಮಾಡಬಹುದು. ಓಕೆ ಓಕೆ. ಅಂದ್ರೆ ಎಲ್ಲೆಲ್ಲಿ ಮೇನ್ ನೋಡುವಂತದ್ದು ಅಂತ ಕಡೆ ಎಲ್ಲ ಯೂಸ್ ಮಾಡಬಹುದು. ಇದು ಯೂಸ್ ಮಾಡಬಹುದು. ಹೌದು, ತುಂಬಾ ಚೆನ್ನಾಗಿದೆ ಸರ್ ಇದು. ಆಮೇಲೆ ಈ ಕಡೆ ಬಂದ್ಬಿಡ. ನೆಕ್ಸ್ಟ್ ಇಲ್ಲೊಂದು ಲೇಡಿ ಇದೆ. ಸೊ ಪಿಕಾಕ್ ವಿತ್ ಲೇಡಿ ವಿತ್ ಪಿಕಾಕ್. ಓ ಸರ್, ಏನ್ ಲಕ್ಸುರಿ ಸರ್ ಇದು. ಇದೆಲ್ಲ ಹಾಕೊಂಡ್ರೇನೆ ಲಕ್ಸುರಿ ಸರ್. ಇದೇ ಲಕ್ಸುರಿ. ನಾವು ಅಂತ ಅಂದ್ರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ನಾವು ಫ್ಯಾಷನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀವಿ. ಫ್ಯಾಷನ್ ಇಟ್ಕೊಂಡು ಮೇಡಮ್ ಹೇಳಿದ್ರಲ್ಲ ಸರ್, ಸಖತ್ ಫ್ಯಾಷನ್ ಇದೆ ಸರ್ಗೆ. ಅಂದ್ರೆ ನಮ್ಮ ಹತ್ರ ಇದೆ ನಿಮಗೆ ಅಂತ. ನಮ್ಮ ಹತ್ರ ಯಾರದೇ ಕಸ್ಟಮರ್ ಬಂದ್ರು ಕೂಡ ತುಂಬಾ ಟೈಮ್ ತಗೊಂಡ್ಬಿಡ್ತೀವಿ. ಸೊ ಏನಕ್ಕೆ ಅಂದ್ರೆ ಅವ್ರಿಗೆ ಮ್ಯಾಚಿಂಗ್ ಮಾಡ್ಕೊಡೋದಕ್ಕೆ. ಕರೆಕ್ಟ್. ಓಕೆ, ಡೆಫಿನೆಟ್ಲಿ ಸರ್. ಇಲ್ಲೊಂದಿದೆ, ಬನ್ನಿ. ಇನ್ನೊಂದಿದೆ, ಈ ಕಡೆ ಇದೆಯಾ? ಈ ಕಡೆ ಒಂದಿದೆ. ಓಕೆ. ಸ್ವಲ್ಪ ಅಬ್ಸ್ಟ್ರಾಕ್ಟ್ ತರ ಬರುತ್ತೆ ಇದು. ಹೌದು, ಅಲ್ಟ್ರಾ ಮಾಡರ್ನ್ ಮನೆ ಕಟ್ಟೋರ್ಗೆಲ್ಲ ಡಿಸೈನ್ಸ್ ಯಾರಿಗೆ ಬೇಕಂದ್ರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದರಲ್ಲಿ ಆಲ್ಮೋಸ್ಟ್ ಒಂದು 200 ಡಿಸೈನ್ ಸಿಗುತ್ತೆ ನಮ್ಮ ಹತ್ರ. 200 ಡಿಸೈನ್ ಸಿಗುತ್ತೆ. ಎಷ್ಟು ದಿನ ತಗೊಂತೀರಾ ಇದನ್ನ ನಾವು ಕೊಡೋದು? 10 ಡೇಸ್ ಅಲ್ಲಿ ಸಿಕ್ಬಿಡುತ್ತೆ. 10 ಡೇಸ್ ಅಲ್ಲಿ ಪರವಾಗಿಲ್ಲ ಬಿಡಿ ಸರ್. 10 ಡೇಸ್ ಅಲ್ಲಿ ನಮಗೊಂದು ಇಷ್ಟು 200 ಡಿಸೈನ್ ಸಿಗುತ್ತೆ. ವೀಕ್ಷಕರು, ಇನ್ನೊಂದು ಗಣೇಶ ಇದೆ. ನಾನು ನಿಮಗೆ ಗಣೇಶ ತೋರಿಸಲೇಬೇಕು. ನೋಡಿ ಇಲ್ಲಿ. ವಾವ್ ಸರ್, ಕ್ರೇಜಿ ಬಿಡಿ ಸರ್ ಇದು. ಸರ್ 200 ಡಿಸೈನ್ಸ್ ಇದೆ ಅಂತ ಅಂದ್ರೆ ಏನಾದ್ರು ಕೆಟಲಾಗ್ ಏನಾದ್ರು ಇದೆಯಾ, ಆಪ್ಷನ್ ಇದೆಯಾ? ಸರ್ ಕೆಟಲಾಗ್ ಆಪ್ಷನ್ಸ್ ಇದೆ. ಮತ್ತೆ ಇವನ್ ನಿಮಗೆ ಒಂದು ಸ್ಪೆಷಲ್ ಆಗಿ ಶಿವಾಜಿ ಮಹಾರಾಜರು ತೋರಿಸ್ತೀವಿ. ಬನ್ನಿ, ಹಾಗೆ ಬನ್ನಿ. ಇದು ವೀಕ್ಷಕರೇ, ಶಿವಾಜಿ ಮಹಾರಾಜ್. ಓ ಮೈ ಗಾಡ್, ನಿಜವಾಗ್ಲೂ ಕೂಡ. ಆಮೇಲೆ ಹಿಂದೂಗಳಿಗೆ ಶಿವಾಜಿ ಮೇಲೆ ಒಂದು ಪ್ರೀತಿ ಜಾಸ್ತಿ. ಸೊ ಹಿಂದೂಗಳು ಡೆಫಿನೆಟ್ಲಿ ಇದನ್ನ ಪರ್ಚೇಸ್ ಮಾಡೋದಂತೂ ಗ್ಯಾರಂಟಿ. ಬಟ್ ಅಲ್ಟಿಮೇಟ್ ಆಗಿ ಬಂದಿದೆ ಸರ್ ಇದು. ನನಗೆ ಇದು ಇಷ್ಟ ಆಗಿದೆ ಏನಂತಂದ್ರೆ ಪ್ರಿಂಟ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ ವೀಕ್ಷಕರೇ. ಇದು ಮೊಸಾಯಿಕ್. ನೀವು ಹಾಗೆ ಫೀಲ್ ಮಾಡಿ ನೋಡಬೇಕಿದ್ದು, ಅಷ್ಟು ಚೆನ್ನಾಗಿದೆ ಇದು. ಮತ್ತೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಓಕೆ, ಇದು ಲೈಫ್ ಟೈಮ್ ವಾರಂಟಿ ಇರುತ್ತೆ. ಯಾವುದೇ ಕಾರಣಕ್ಕೂ ಏನು ಆಗಲ್ಲ, ಇದು ಚಾನ್ಸ್ ಇಲ್ಲ, ಏನು ತೊಂದರೆನೇ ಇಲ್ಲ ಅಂತ ಹೇಳ್ತಾರೆ. ವಾಹ್, ಸೊ ನೆಕ್ಸ್ಟ್ ಲೆವೆಲ್ ಬಿಡಿ ಸರ್ ಇದು. ಸೊ ಶಿವಾಜಿ ಮಹಾರಾಜರಿಗೆ ಅವ್ರಿಗೆ ಮಣಿ ಹಾಕಿರ್ತಾರಲ್ಲ, ಅದು ಕೂಡ ವಿತ್ ಗ್ಲೂ ನಲ್ಲೇ ಮಾಡಿರೋದು. ಈ ಮಣಿಯೆಲ್ಲ ಗ್ಲೂ ನಲ್ಲಿ ಮಾಡಿ ಅಂದ್ರೆ ಫೀಲ್ ಆಗುತ್ತೆ ನೋಡಿ ಸರ್. ಇದು ಅಂದ್ರೆ ಡೀಟೇಲಿಂಗ್ ಸರ್, ನೆಕ್ಸ್ಟ್ ಲೆವೆಲ್ ಡೀಟೇಲಿಂಗ್ ಮಾಡಿದ್ದಾರೆ ಸರ್. ಸ್ವಲ್ಪ ತೋರಿಸ್ಬೋದಾ ಏನೇನು ಯಾವ್ದಾದ್ರು ಆಪ್ಷನ್ ಇದೆ ಅಂತ? ನೋಡಿ ಸರ್, ಇವಾಗ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಇದು ಕಂಪನಿ ಕಡೆಯಿಂದ ಬಂದಿರುವಂತ ಕ್ಯಾಟಲಾಗ್ ಸರ್. ಇದು ಬಂದ್ಬಿಟ್ಟು ಕಂಪನಿಯಿಂದ ಬಂದಿರೋದು. ಅಂದ್ರೆ ನಾವು ನಮಗೆ ಸೌತ್ ಟೇಸ್ಟ್ ಹೇಗಿರುತ್ತೆ ಅಂತ, ಸೊ ಅವ್ರಿಗೆ ನಾವು ಫೋಟೋಸ್ ನ ಕಳಿಸ್ಕೊಟ್ಟಿದೀವಿ. ಓಕೆ, ಸೊ ನಮ್ಮ ಸೌತ್ ಟೇಸ್ಟ್ ಗೆ ಡಿಸೈನ್ಸ್ ನ ಮಾಡ್ಕೊಟ್ಟಿದ್ದೀವಿ, ಮ್ಯಾಚ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ನಾವು ಡಿಸೈನ್ಸ್ ಎಲ್ಲ ಕಳಿಸಿದೀವಿ. ಸೊ ಇದು ಬಂದ್ಬಿಟ್ಟು ಕೃಷ್ಣ ರುಕ್ಮಿಣಿ ಇದು. ಓಕೆ, ನೋಡ್ಬೋದು ನೀವು. ನಿಮ್ಮ ವಾಲ್ಗೆ ಇದೇ ತರ ಬರುತ್ತೆ. ಹೀಗೆ ನೆಕ್ಸ್ಟ್ ಅವ್ರ ವಾಲ್ ಅಲ್ಲಿ ಹೇಗೆ ಬರುತ್ತೆ ಅನ್ನೋದು ಒಂದು ಇಮೇಜ್. ನೆಕ್ಸ್ಟ್ ಅದೇನೆ ನೀವು ಸ್ಪೆಷಲ್ ಆಗಿ ಅಂದ್ರೆ ಇದು ತುಂಬಾ ಜಾಸ್ತಿ ಹೋಗುವಂತ ಡಿಸೈನ್ಸ್ ಇದು ನೋಡಿ.
ವಾವ್, ಇದು ತುಂಬ ಚೆನ್ನಾಗಿದೆ ಸರ್. ಇದು ನೆಕ್ಸ್ಟ್ ಲೆವೆಲ್ ಇದೆ. ವಾಲಲ್ಲಿ ಹಾಕಿದ್ರೆ ಹೇಗೆ ಬರುತ್ತೆ, ಹೇಗೆ ಬರುತ್ತೆ? ಕರೆಕ್ಟ್ ಕರೆಕ್ಟು. ಆ ಥರದೊಂದು ಸರ್. ಇದು ಬುದ್ಧ ಝೂಮ್ ಮಾಡಿ ಸರ್. ಚೆನ್ನಾಗಿದೆ ಸರ್. ಇದು 2x4 ನೋಡಿ. ಅದು ಲೈನ್ ಕೊಟ್ಟರು ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ. ಅಂದರೆ 2 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಹೌದು, ವಿತ್ ಲೈನು ವಿದೌಟ್ ಲೈನ್. ವಿತೌಟ್ ಲೈನ್. ಹಾಂ 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 ಹಾಂ. ಸೊ ನೆಕ್ಸ್ಟ್ ಬುದ್ಧ ಹೇಗೆ ಬರುತ್ತೆ, ಹೇಗೆ ಬರುತ್ತೆ? ಹೋ ಹೋ. ಹಾಂ, ನೆಕ್ಸ್ಟ್ ಇನ್ನೊಂದು ಬುದ್ಧ. ಬುದ್ಧದಲ್ಲೇ ಆಪ್ಷನ್ ಕೊಟ್ಟಿದ್ದಾರೆ, ಆಪ್ಷನ್ಸ್ ಇದೆ. ಓಕೆ. ನೆಕ್ಸ್ಟ್ ಬುದ್ಧ. ವಾವ್, ಬುದ್ಧ ಹೇಗೆ ಹೇಗೆ ಬರುತ್ತೆ ಬರುತ್ತೆ ಅನ್ನೋ ಒಂದು ಇದು. ನಿಮಗೆ ನೆಕ್ಸ್ಟ್ ಇನ್ನೊಂದು ಬುದ್ಧ. ಹ್ಞೂ ಸರ್ ಇದೆಲ್ಲ ಬಂದ್ಬಿಟ್ಟು ವಾಸ್ತು ಪ್ರಕಾರ ಇರ್ತಕ್ಕಂಥದ್ದು. ಶಿವಾಜಿ ಮಹಾರಾಜು ಇನ್ನೊಂದು ಮಾಡಿದ್ವಿ. ಓಕೆ, ಇವಾಗ ಏನು ತೋರಿಸಿದ್ವಿ, ಝೂಮ್ ಮಾಡಿ ಸರ್. ಅದು ಎಸ್, ಇದು ನಮಗೆ ಒಂದು ಕ್ಲಾರಿಟಿ ಕೊಡುತ್ತೆ. ಕ್ಲಾರಿಟಿ ಇಲ್ಲೇ ಬಂದ್ಬಿಡುತ್ತೆ ಸರ್ ನಿಮಗೆ. ನೋಡಿ, ಹಾಂ 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 ಹಾಂ, ಇಲ್ಲಿ ನೋಡಿ ಹೆಂಗೆ ಬರುತ್ತೆ. ಹೆಂಗೆ ಬರುತ್ತೆ, ನೆಕ್ಸ್ಟ್ ಲೆವೆಲ್ ಸರ್ ಇದು. ನೆಕ್ಸ್ಟ್ ಸರ್, ನೆಕ್ಸ್ಟ್ ಶಿವಾಜಿ ಮಹಾರಾಜ್. ಶಿವಾಜಿ ಮಹಾರಾಜ್ರೆ ಅದು ಹೇಗೆ ಬರುತ್ತೆ, ಹೇಗೆ ಬರುತ್ತೆ? ವಾಹ್, ಇದು ಹೇಗಿದೆ, ಕ್ರೇಜಿ ಆಗಿದೆ, ಕ್ರೇಜಿ ಇದೆ ಸರ್. ಇದು ನಿಜವಾಗ್ಲೂ ಡೀಟೇಲಿಂಗ್ ಮಾತ್ರ ಅಮೇಝಿಂಗ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ತೋರಿಸಿ ಸರ್, ಇನ್ನೂ ಏನೇನಿದೆ ಸರ್. ನೆಕ್ಸ್ಟು ರಾಘವೇಂದ್ರ ಸ್ವಾಮಿದು ಮತ್ತೆ ಸಾಯಿಬಾಬಾ. ಇದು ನಮ್ಮ ಗಣೇಶ. ಸೊ ಈ ಸಾಯಿಬಾಬಾದು ಮತ್ತೆ ಗುರು ರಾಘವೇಂದ್ರ ಸ್ವಾಮಿದು ಮತ್ತೆ ತಿರುಪತಿ ವೆಂಕಟರಮಣ ಸ್ವಾಮಿದು ಬರುತ್ತೆ. ಇದೆಲ್ಲ ಸ್ಪೆಷಲ್ ಆಗಿ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ತಾ ತೋರಿಸಿ ಸರ್. ಇನ್ನು ತೋರಿಸಿ ಫ್ಯೂಚರ್ ಅಲ್ಲಿ. ಫ್ಯೂಚರ್ ಅಂದರೆ ನೀವು ಆರ್ಡರ್ ಮಾಡೋಣ ಅಂತ ಇದ್ವಿ. ಇದು ಗಣೇಶ ಸರ್. ಓಕೆ ಓಕೆ. ಇದು ಸ್ಪೆಷಲ್ ಆಗಿ ನಮ್ಮ ಸೌತ್ ಕಡೆ ಈ ಥರನೇ ಇರುತ್ತೆ ಗಣೇಶ. ಕರೆಕ್ಟ್ ಸರ್. ಆದಿಯೋಗಿ. ಆದಿಯೋಗಿ. ಓಹೋ, ಸೂಪರ್. ನೋಡಿ, ಅಂದರೆ ಆಫೀಸ್ ಬ್ಯಾಕ್ಗ್ರೌಂಡ್ ಹಾಕೊಂಡಿದ್ದಾರೆ ನೋಡಿ ಸರ್. ಇದನ್ನ ಹೆಂಗ್ ಬರುತ್ತೆ ಅಂತ ಅಲ್ವಾ ಸರ್. ಅಲ್ಲಿ ಅದರಲ್ಲಿ ಒಂದು ಬಸವಣ್ಣ ಇದೆ, ನಿಮಗೆ ಝೂಮ್ ಮಾಡ್ತೀನಿ ನೋಡಿ. ಓ, ಬಸವಣ್ಣ ಸಹಿತ ಕೊಟ್ಟಿದ್ದಾರೆ ನೋಡಿ. ಡೀಟೇಲಿಂಗ್ ನೋಡಿ ಸರ್ ಅದ್ರದ್ದು, ಎಷ್ಟು ನೀಟಾಗಿ ಬಂದಿದೆ. ಬಸವಣ್ಣ ಆಮೇಲೆ ಒಳಗಡೆ ದೇವಸ್ಥಾನ ಮಾಡಿದ್ದಾರೆ. ಆ ದೇವಸ್ಥಾನದ ಒಳಗಡೆ ಡೀಟೇಲಿಂಗ್ ಸಹಿತ ಬಂದಿದೆ ನೋಡಿ. ಹೌದೌದು, ಅಮೇಜಿಂಗ್ ಆರ್ಟಿಸ್ಟ್ ಸರ್ ಇವರು. ಎಲಿಫೆಂಟ್ ಸರ್ ಇದು. ಎಲಿಫೆಂಟ್. ನೋಡಿ ಇದು ಹೇಗೆ ಬರುತ್ತೆ ಅನ್ನೋದೊಂದು ಎಲಿಫೆಂಟ್. ಓಹೋ ಹೋ 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 ಹೋ. ನೆಕ್ಸ್ಟ್ ಲೆವೆಲ್ ಬಿಡಿ ಸರ್. ಇದು ಯುರೋಪಿಯನ್ ಡಿಸೈನ್ಸು, ಟ್ರಾಪಿಕಲ್ ಡಿಸೈನ್ಸು ಎಲ್ಲ ಚೆನ್ನಾಗಿದೆ ಬಿಡಿ ಸರ್. ಇದು ಇದೆಲ್ಲ ಏನಂತಂದ್ರೆ ಅವ್ರಿಗೆ ಯಾವ ಮನೆಗೆ ಹೇಗೆ ಬರಬೇಕು ಅಂಥವ್ರಿಗೆ ಈ ಥರ ಡಿಸೈನ್ಸ್ ಅಲ್ಲ ಸರ್. ಸ್ಕ್ರಾಲ್ ಮಾಡ್ತಾ ಹೋಗಿ ಸರ್. ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ತೋರಿಸ್ಬಿಡೋಣ. ಇದು ನೋಡಿ, ಇರಿ ಸರ್. ಪೀಕಾಕ್ ನೋಡಿ ಸರ್, ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಇದು. ಪೀಕಾಕ್ ವಿತ್ ಲೇಡಿ. ಓ ಎಸ್. ನೆಕ್ಸ್ಟ್ ಸರ್, ದ ಡೀಟೇಲಿಂಗ್ ಇಸ್ ಅಮೇಜಿಂಗ್ ಸರ್. ಸರ್ ಇದು ನೋಡಿ, ಇದು ಲಿವಿಂಗಲ್ಲಿ ಹಾಕಿದ್ದಾರೆ ನೋಡಿ, ಹಿಂಗೆ ಬಂದಿದೆ. ಓಕೆ. ಕೆಲವೊಂದು ಡಿಸೈನ್ಸ್ ನಾವು ಡಿಸ್ಪ್ಲೇ ಮಾಡೋಕ್ಕಿಂತ ಮುಂಚೆನೇ ತೊಗೊಂಡ್ಬಿಡ್ತಾರೆ ಸರ್. ಓಕೆ ಓಕೆ ಸರ್. ಇದು ನೋಡಿ, ಪೀಕಾಕ್. ಎಸ್, ವೆರಿ ನೈಸ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ಪೀಕಾಕಲ್ಲಿ ತುಂಬ ಆಪ್ಷನ್ ಕೊಟ್ಟಿದ್ದಾರೆ. ಪೀಕಾಕ್ ತುಂಬ ಚೆನ್ನಾಗಿ ಬರುತ್ತೆ ಸರ್. ಕಲರ್ಫುಲ್ ಆಗಿರುತ್ತಲ್ವಾ ನೋಡಿ. ಎಸ್. ಸ್ವಲ್ಪ ಯಾರಾದರೂ ಮ್ಯೂಸಿಕ್, ಮ್ಯೂಸಿಕ್, ಸೊ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಅವ್ರ ರೂಮ್ಸ್ಗಳಲ್ಲಿ, ಅವ್ರ ಆಫೀಸ್ಗಳಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಸ್ಟೂಡೆಂಟ್ಸ್ ರೂಮ್ಗಳಲ್ಲಿ ಇದೆಲ್ಲ ಚೆನ್ನಾಗಿರುತ್ತೆ, ಹಾಕೊಡೋದಕ್ಕೆ. ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಅವ್ರವ್ರಿಗೆ ತಕ್ಕಾದಂಥ ಇದನ್ನ ಮಾಡ್ಕೊಡ್ಬೋದಲ್ವಾ. ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬರ್ಡ್ಸ್ಗಳು. ಇದನ್ನ ನೀವು ವಾಶ್ರೂಮ್ಗಳಲ್ಲಿ ಯೂಸ್ ಮಾಡ್ಬೋದು. ವಾಶ್ರೂಮಲ್ಲಿ ಯೂಸ್ ಮಾಡ್ಬೋದಾ? ಚೆನ್ನಾಗಿ ಕಾಣುತ್ತೆ. ಓಕೆ ಓಕೆ. ಒಂದು ವಾಲಲ್ಲಿ ಎಸ್ಪೆಷಲಿ ಹೈಲೈಟ್ ಆಗೋಂಥ ವಾಲ್ಗಳೆಲ್ಲ ಯೂಸ್ ಮಾಡ್ಬೋದು ಇದನ್ನು. ಇದು ಟ್ರಾಪಿಕಲ್. ಹೀಗೆ ಸರ್. ನೀವು ಮುಂದೆ ಹೋಗಿ ಇಲ್ಲಿ ತೋರಿಸಿದ್ದು ಲಿವಿಂಗಲ್ಲಿ ಹೆಂಗೆ ಬರುತ್ತೆ ಅಂತ ಅಲ್ವಾ ಸರ್ ಇದು? ಓಹೋ, ಈ ಸರ್ ತುಂಬ ಹೈ ಡೆಫಿನಿಷನ್ ಆಗಿದೆ ಬಿಡಿ ಇದು. ಇಮೇಜಸ್ ಕೂಡ, ಕಲರ್ ಕೂಡ ಇದೇ ಸೇಮ್ ಔಟ್ಪುಟ್ ಬರುತ್ತೆ. ಸೇಮ್ ಕಲರ್ ಇಲ್ಲಿ ಏನಿರುತ್ತೆ ಹಾಗೇನೆ. ಇದು 7 ಅವರ್ಸ್ ಇದು. ವಾಸ್ತು ಅಲ್ವಾ ಸರ್ ಇದು? ವಾಸ್ತು ಪ್ರಕಾರ 7 ಅವರ್ಸ್ ಇದು. ನಿಮಗೆ ಲಿವಿಂಗ್ ಏರಿಯಾಗಳಲ್ಲಿ, ಸೊ ಎಂಟ್ರೆನ್ಸ್ ವಾಲ್ಗಳಲ್ಲಿ ಹಾಕ್ಬೋದು ಇದು. ಓಕೆ ಸರ್. ಏನಂದ್ರೆ ಇದು ಒನ್ ಟೈಮ್ ಹಾಕ್ಬಿಟ್ರೆ ನಿಮಗೆ ಲೈಫ್ ಟೈಮ್ ಪೇನ್ ಫ್ರೀ. ಅಂದರೆ ಇದು ವಾಲ್ಪೇಪರ್ ಥರ ಅಲ್ಲ, ವಾಲ್ಪೇಪರ್ ಥರ ಮೇಂಟೆನೆನ್ಸೇ ಬೇಕಾಗಿಲ್ಲ. ಏನು ನಥಿಂಗ್ ಮೇಂಟೆನೆನ್ಸ್, ಝೀರೋ ಮೇಂಟೆನೆನ್ಸ್. ಬೆಟರ್ ಅಲ್ವಾ ಸರ್ ಇದು? ನೆಕ್ಸ್ಟ್ ಸರ್. ನೆಕ್ಸ್ಟ್ ಇನ್ನೊಂದು ಹಾರ್ಸ್ ಇದೆ. ಅದರಲ್ಲೇ ಡಿಫ್ರೆಂಟ್. ನೆಕ್ಸ್ಟು ಸರ್, ಇದು ಬಾತ್ರೂಮ್ಗೆ ಅಂತಲೇ ಮಾಡಿಸಿರೋಂಥ ಡಿಸೈನು. ಎಲ್ಲ ಬಾತ್ರೂಮ್ಗೆ ಚೆನ್ನಾಗಿ ಕಾಣೋದು ಇದು. ವಾಶ್ರೂಮ್ಸ್ಗಳಿಗೆ. ಓಕೆ. ಶೈನ್ ಆಗುತ್ತಲ್ಲ ಸರ್? ಶೈನ್ ಆಗುತ್ತೆ. ಹೋಟೆಲ್ಗಳಲ್ಲಿ, ಸೊ ಇನ್ನೆಲ್ಲ ತುಂಬ ಚೆನ್ನಾಗಿ. ಹೋಟೆಲ್ ಲಾಬೀಸ್ ಎಲ್ಲ ಇರುತ್ತೆ. ಲಾಬಿಲಿ ಹಾಕೋದು ಚೆನ್ನಾಗಿರುತ್ತೆ. ರೆಸಾರ್ಟು, ಹೋಟೆಲ್ ಲಾಬೀಸ್ಗೆ ಇದು ಬೆಸ್ಟ್. ಇದು ನಿಮಗೆ ನೋಡ್ಲಿಕ್ಕೆ ಇದು ಸ್ಟೋನ್ ಟೈಪ್ ಕಾಣಿಸ್ತಾ ಇದೆ. ಹೇಗೆ ಡಿಸೈನ್ ಆ ಥರ ಮಾಡಿದ್ದಾರೆ. ಯಾವ್ಯಾವ ಥರ ಬರ್ಬೋದು. ಎಸ್, ಪರ್ಫೆಕ್ಟ್. ಎಸ್ ಸರ್. ಇಲ್ಲಿ ಕಸ್ಟಮೈಸೇಷನ್ ಅದನ್ನಾದರೂ ಅವೈಲೇಬಲ್ ಇದೆಯಾ? ಲೈಕ್ ನಾವೇನಾದರೂ ಇಮೇಜ್ ಕೊಟ್ಟು? ಹೌದು, ಅದು HD ಇಮೇಜ್ ಇರಬೇಕು. HD ಇಮೇಜ್ ಕೊಟ್ಟರೆ ಮಾಡ್ಕೊಡ್ತೀವಿ. 10 days ತೊಗೊತೀರಾ? 10 days ತೊಗೊತೀವಿ. ಇದು ಬೆಟರ್ ಸರ್. ಒಂದು ಮಾಡಿಕೊಟ್ಬಿಟ್ರೆ ನಮಗೆ ತುಂಬ ಜನರಿಗೆ ಅವ್ರವ್ರು ಬೇಕಾಗುತ್ತೆ, ಅವ್ರವ್ರು ಇಷ್ಟದ ಡಿಸೈನ್ ಬೇಕಾಗುತ್ತೆ ಸರ್. ಇದು ನೋಡಿರಿ ಹೇಗಿದೆ ಅಂತ.
ಆ ಜ್ಯುವೆಲರಿ ನೋಡಿ ಸರ್ ಇದು ಹಾಂ ನೆಕ್ಸ್ಟ್ ಲೆವೆಲ್ ಬಿಡಿ ಸರ್ ಇದು ಅದ್ಭುತ ಸರ್ ಇದು ಟೈಲ್ಸಲ್ಲಿ ಈ ಥರನೂ ಮಾಡ್ಬೋದು ಅಂತ ಸರ್ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಸರ್, ಇಲ್ಲಿ ಇಲ್ಲ ಅಂತೀರಿ ಎಲ್ಲೂ ಇಲ್ಲ ಸರ್, ಯಾರ ಹತ್ರನೂ ಇಲ್ಲ. ಮರೀನ್ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ವಾ ಸರ್ ಓಕೆ ನೋಡಿ ವೀಕ್ಷಕರೇ ನೆಕ್ಸ್ಟ್ ಸರ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇರ್ಬೋದು. ಓ ಕರೆಕ್ಟ್ ಪರ್ಫೆಕ್ಟ್ ಸರ್. ನೆಕ್ಸ್ಟ್ ಸರ್ ಸರ್ ಇದೊಂದು ಕ್ರೇಜಿ ಆಗಿದೆ ಡಿಸೈನು. ಓ ನೋಡಿ ಇದು ಶೆಲ್ಸ್ ಹಾಗೆ ಗೊತ್ತು ಅನಿಸ್ತಾ ಇದೆ ನೋಡಿ ಸರ್ ಅದು. ಇದು ಶಂಕು ಸರ್ ಇದು. ಹಾಂ ಅದೇ ಶಂಕು ನೋಡಿ ಅದು ಆ್ಯಕ್ಚುಲ್ ಶಂಕು ಥರ ಫೀಲ್ ಕೊಡುತ್ತೆ. ಬಿಡಿ ಸರ್ ಇದೇ ನೆಕ್ಸ್ಟ್ ಲೆವೆಲ್ ಆರ್ಟ್ ಆಗೋಯ್ತು ಬಿಡಿ ಸರ್ ಇದು. ಈ ಥರ ಎಷ್ಟು ಆಪ್ಷನ್ಸ್ಗಳಿದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 200 ಡಿಸೈನ್ಸ್ ಇದೆ ಸರ್. 200 ಡಿಸೈನ್ಸ್ ಇದೆಯಾ? 200 ಡಿಸೈನ್ಸ್ ಇದೆ. ಈ ಥರ ಕ್ಯಾಟ್ಲಾಗ್ಗಳೇ ಮಲ್ಟಿಪಲ್ ಇದೆ ನಿಮ್ಮ ಹತ್ರ? ಮಲ್ಟಿಪಲ್ ಕ್ಯಾಟಲಾಗ್ಸ್ ತುಂಬ ಇದೆ. ಹಾಂ 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 ಸೊ ಹಾರ್ಸು, ಹಾಂ 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 ಈ ಥರ ಹಾರ್ಸ್ ಅಂತ ಅಂದರೆ ಇದು ಸ್ಪೆಷಲಿ ಇದು ವಾಸ್ತುಗೆ ಅಂತ ಮಾಡಿರೋದು. ಓಕೆ ಅಂದರೆ ಇದು ಸೂರ್ಯ ಉದಯ ಆಗಬೇಕಾದ್ರೆ ಸನ್ಲೈಟ್ ಹೇಗೆ ಬರುತ್ತೆ, ಸನ್ಲೈಟ್ ಯಾವ ಥರ ಬರುತ್ತೆ ಅದನ್ನು ಮಾಡಿರೋದು ಇದು. ಓಕೆ ಸಿಂಗಲ್ ಹಾರ್ಸ್ ಬರುತ್ತೆ ಇದು. ಇದು ಹೇಗೆ ಬರುತ್ತೆ ಅನ್ನೋದು ಒಂದು ಇಮೇಜ್. ಎಸ್ ನೆಕ್ಸ್ಟ್ ಲೆವೆಲ್ ಬಿಡಿ ಸರ್ ಇದು. ಓಕೆ ಇನ್ನೂ ತುಂಬ ಡಿಸೈನ್ಸ್ ಇದೆ. ಇದೇ ಥರ ತುಂಬ ಕ್ಯಾಟ್ಲಾಗ್ಗಳಿದೆಯಾ? ಹೌದು ಓಕೆ ಸರ್ ಫೈನಲ್ ಆಗಿ ಇದ್ರದ್ದು ರೇಟ್ಸ್ ಏನು? ಸರ್ ರೇಟ್ಸ್ ಬಂದ್ಬಿಟ್ಟು ಇದು MRP ಬಂದ್ಬಿಟ್ಟು 18,990 ರುಪೀಸ್ ಇದೆ. 18,990 ರುಪೀಸ್ ಇದೆ. ಅಂದರೆ 18,990ಗೆ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ನಮಗೆ? 32 ಸ್ಕ್ವೇರ್ ಫೀಟ್ ಬರುತ್ತೆ. 4 ಟೈಲ್ಸ್ ಬಂದ್ಬಿಡುತ್ತೆ. 4 ಟೈಲ್ಸ್ ಬರುತ್ತೆ. ಒಂದು ಪೋಸ್ಟರ್ ಇದಕ್ಕೆ, ಇದಕ್ಕೆ ಒಂದು ಸೆಟ್ ಪೋಸ್ಟರ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಅದೊಂದು ಒಂದು ಪೋಸ್ಟರ್, ಅದು ಒಂದು ಪೋಸ್ಟರ್ ಕಂಪ್ಲೀಟ್ ಪೋಸ್ಟರ್ ಕಂಪ್ಲೀಟ್. ಇದು ಕೂಡ ಕಂಪ್ಲೀಟ್ ಪೋಸ್ಟರ್. ಅಲ್ಲೊಂದು ಲೇಡಿ ಇದೆ ಅಲ್ಲ, ಅದು ಕೂಡ ಒಂದು ಪೋಸ್ಟರ್. ಓಕೆ ನಾವು ವರ್ಟಿಕಲ್ ಆಗಾದ್ರೂ ತಗೋಬಹುದು, ಹಾರಿಜಾಂಟಲ್ ಆಗಾದ್ರೂ ತಗೋಬಹುದು ಸರ್. ಈ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇಲ್ಲ ಹಾರ್ಸ್ ಎಸ್ಪೆಷಲಿ ಹಿಂಗೆ ಬರುತ್ತೆ, ವರ್ಟಿಕಲ್ ಬರುತ್ತೆ. ಅದು ಸ್ಟ್ರೈಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ಈ ಥರದೆಲ್ಲ ಗಣೇಶ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಬಂದ್ಬಿಟ್ಟು ಒಂದು ಸಿಂಗಲ್ ಪೋಸ್ಟರ್ ತರ ಬರುತ್ತೆ. ಇದನ್ನ 12,000 ರುಪೀಸ್ ಕೊಡ್ತಾ ಇದೀವಿ ಈಗ. 12,000 ಒಂದು ಪೋಸ್ಟರ್. ಓ ಅಂದರೆ ಈ ಗಣೇಶ ಒಂದು ಪೋಸ್ಟರ್ ಬಂದ್ಬಿಟ್ಟು 12,000. ನಾವು ಶಿವಾಜಿ ನೋಡಿದ್ವಲ್ಲ ಸರ್, ಅದು ಕೂಡ ನೀವು ಯಾವುದೇ ಪೋಸ್ಟರ್ ನಮ್ಮಲ್ಲಿ ಯಾವುದೇ ತೊಗೊಂಡ್ರು 12,000 ರುಪೀಸ್ ಅಷ್ಟೇ. ಸರಿ ಓಕೆ. ಅದಕ್ಕೆ ಒಂದು ರೇಟು, ಇದಕ್ಕೆ ಒಂದು ರೇಟು, ಆ ಥರ ಯಾವುದಿಲ್ಲ. ಸರಿ ಸರಿ ಎಲ್ಲದು ಒಂದೇ ರೇಟು, 12,000 ಆಗುತ್ತೆ. ಹೌದು. ಓಕೆ. ಅದೇ ನೀವು ಬೇರೆ ಕಡೆ ಏನಾದರೂ ಹೋದ್ರೆ, ಹಾಂ 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 ಈವನ್ ಇಂದ್ರನಗರ್, ಕೋರ್ಮಂಗ್ಲ, JP ನಗರ್ ಈ ಸೈಡ್ ಹೋದ್ರೆ ಇದು 25,000 ರುಪೀಸ್ ಆಗುತ್ತೆ. 25,000 ಆಗುತ್ತಾ? ಅವ್ರ ಚಾರ್ಜ್ ನಿಮಗೆ 25,000 ರುಪೀಸ್. ಓ ನೀವು 12,000 ಚಾರ್ಜ್ ಮಾಡ್ತಾ ಇದ್ದೀರಾ? 12,000 ರುಪೀಸ್ ಚಾರ್ಜ್ ಮಾಡಿ. ಓಕೆ. ಸೊ 18,990 ಬಂದು MRP. ನೀವು ಕೊಡ್ತಾ ಇರೋದು 12,000. ಸೊ 12,000 ಸಿಕ್ಬಿಡುತ್ತೆ ನಮ್ಗೆ ಒಂದು ಪೋಸ್ಟರ್ ಕಂಪ್ಲೀಟ್ ಆಗಿ. ಯಾವುದೇ ಪೋಸ್ಟರ್, ಹಾಂ 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 ಎನಿ ಪೋಸ್ಟರ್. ಸೊ ಈ ಕುದುರೆ ಇರ್ಬೋದು, ಟ್ರಾಪಿಕಲ್ ಇರ್ಬೋದು, ಆ ಕಡೆ ಹುಡುಗಿ ಇರ್ಬೋದು, ಆಮೇಲೆ ಇಷ್ಟೊತ್ತು ನೋಡಿದ್ವಲ್ಲ ನಾವು ಡಿಸೈನ್ಸ್, ಯಾವುದನ್ನೇ ಇರಲಿ 12,000ಗೆ ಕೊಡ್ತೀರಾ? ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್? ಅರೌಂಡ್ 10 ಡೇಸ್. 10 ಡೇಸಲ್ಲಿ. ಆ್ಯಂಡ್ ಈ ಇದನ್ನ ಟೈಲ್ಸ್ಗಳನ್ನು ಕಳಿಸ್ಕೊಡೋದಕ್ಕಾಗತ್ತಾ ಬೇರೆ ಬೇರೆ ಊರುಗಳಿಗೆ? ಎಲ್ಲಿ ಬೇಕಾದ್ರೂ ಕಳಿಸ್ತೀವಿ ಸರ್. ಶಿಪ್ಪಿಂಗ್ ಇದೆಯಾ? ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ಪೇಡ್ ಶಿಪ್ಪಿಂಗ್ ಆದರೆ ಹೌದು ಅಲ್ವಾ? ಸೊ ಅಲ್ಲಿನ ಟ್ರಾನ್ಸ್ಪೋರ್ಟ್ಗಳಿಗೆ ಅಂದ್ರೆ ಎಲ್ಲ ಟ್ರಾನ್ಸ್ಪೋರ್ಟ್ ಅವರು ನಮಗೆ ಟಚ್ ಇದ್ದಾರೆ. ಎಸ್ಪೆಷಲಿ ನಮ್ದು ಹೋಲ್ಸೇಲ್ ಬಿಸ್ನೆಸ್ ಇರೋದ್ರಿಂದ, ಸೊ ಈವನ್ ಎಲ್ಲ ಟ್ರಾನ್ಸ್ಪೋರ್ಟ್ ಅವರು ನಮಗೆ ಟಚ್ ಇರೋದ್ರಿಂದ, ಸೊ ಈವನ್ ಒನ್ ಟೈಲ್ ಬೇಕಂದ್ರೆ ಕಳಿಸ್ಕೊಡ್ತೀವಿ, ಒಂದು ಪೀಸ್ ಬೇಕಾದ್ರೆ ಕಳಿಸ್ಕೊಡ್ತೀವಿ. ಸೂಪರ್ ಸೂಪರ್ ಸರ್. ಇವಾಗ ಇನ್ನೊಂದು ಬೆಲೆಗಳೆಲ್ಲ ಡಿಫ್ರೆಂಟ್ ಆಗ್ತಾ ಇದೆ. ಈಗಿನ ಕಾನ್ಫ್ಲಿಕ್ಟ್ ನಿಮಗೂ ಗೊತ್ತು. ಸೊ ತುಂಬ ತೊಂದರೆ ಆಗಿಬಿಟ್ಟಿದೆ. ಸೊ ನನ್ನ ಕ್ವಶನ್ ಏನು ಅಂತಂದರೆ, ಈ ಬೆಲೆ ಏರಿಳಿತಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನೋಡಿ, ಇವಾಗ ನಿಮಗೆ ವಾರ ಆಗ್ತಿರೋದ್ರಿಂದ ಸೊ ಗ್ಯಾಸ್ ಬರ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಎಷ್ಟು ಕಂಪನೀಸ್ ಇದೆ ಗುಜರಾತ್ ಅಲ್ಲಿ, ಅಷ್ಟು ಕಂಪನೀಸ್ ಶಟ್ ಡೌನ್ ಆಗ್ತಾ ಇದೆ. ಶಟ್ ಡೌನ್ ಆಗಿದೆ. ಪ್ಲಸ್ ಬಂದ್ಬಿಟ್ಟು 6 to 7 ರುಪೀಸ್ ಅಪ್ ಟು 10 ರುಪೀಸ್ ತನಕನೂ ಇವಾಗ ರೇಟು ಹೈಕ್ ಆಗಿದೆ. ಹೈಕ್ ಆಗ್ತಾ ಇದೆಯಾ? ಆಗ್ತಿದೆಯಲ್ಲ, ಆಲ್ರೆಡಿ ಆಗ್ಬಿಟ್ಟಿದೆ. ನಮಗೆಲ್ಲ ಕಳಿಸ್ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸರಿ ಸರಿ. ನೆಕ್ಸ್ಟ್ ನಿಮ್ಗೆ ಏನೇ ಆರ್ಡರ್ ಬೇಕಂತ ಅಂದ್ರೂ ಈ ರೇಟ್ ಇಂದ ನಿಮ್ಗೆ ಆಗತ್ತೆ ಅಂತ. ಇದು ಇವತ್ತಿಗೆ ನಾಳೆಗೆ ಮುಗಿಯುವಂಥದ್ದಲ್ಲ. ಇದು ಎಷ್ಟು ಈ ವರ್ಷನೇ ಆಗುತ್ತೋ ನೆಕ್ಸ್ಟ್ ಇಯರ್ ಆಗುತ್ತೋ ಗೊತ್ತಿಲ್ಲ ಅದು. ಯಾಕಂದ್ರೆ ಇವತ್ತಿನ ಪೊಸಿಷನ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್. ಸೊ ಹೇಗಾಗತ್ತೆ ಅಂತಂದ್ರೆ ಕರೋನಾ ಟೈಮ್ ಹೇಗಾಯ್ತು ಹಾಗೆ ಆಗ್ಬೋದು, ಗೊತ್ತಿಲ್ಲ. ಸೊ ಯಾರಾದ್ರೂ ಪ್ಲಾಸ್ಟಿಕ್ ಲೆವೆಲ್ಗೆ ಬಂದು ಟೈಲ್ಸ್ ಹಾಕೋಕೆ ಯಾರು ಬಂದಿದ್ದೀರಾ, ಸೊ ಅಂತವ್ರು ಆದಷ್ಟು ಬೇಗ ಬಂದು ಸೊ ನಿಮ್ಮ ಆರ್ಡರ್ಗಳನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರೆ ಸೊ ನಿಮ್ಗೆ ಒಳ್ಳೇದು. ಯಾಕೆಂದ್ರೆ ಇದು ದಿನ ದಿನ ಜಂಪ್ ಆಗ್ತಾ ಇದೆ ರೇಟ್ಗಳು. ಇದು ಬಿಲ್ಡಿಂಗ್ ಇಂಡಸ್ಟ್ರಿ ಅಂತಲ್ಲ, ಸೊ ಪ್ರತಿಯೊಂದು ಕೂಡ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರೋ ಎಲ್ಲ ಇಂಡಸ್ಟ್ರೀಸ್ ಎಲ್ಲದೂ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಮನೆಗೆ ಏನೇನು ಐಟಮ್ಗಳು ಬೇಕು ಸೊ ಅದನ್ನ ಬುಕ್ ಮಾಡ್ಕೊಂಬಿಡಿ ದಯವಿಟ್ಟು. ಸೊ ಅದೊಂದೇ ನಮ್ದು. ಸರ್ ಈಗ ಪ್ರಿನ್ಸ್ ಸೆರಾಮಿಕ್ಸ್ ಅಂತ ಬಂದ್ರೆ ಎಲ್ಲಿದೆ ನಿಮ್ದು ಶೋರೂಮ್? ಎಲ್ಲಿ ಬರುತ್ತೆ ಸರ್? ನಮ್ದು ಶೋರೂಮ್ ಬಂದ್ಬಿಟ್ಟು
ಪಿನಿಯಾ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಇದೆ. ಇಲ್ಲೇ ಇದೆ ನೋಡಿ ವೀಕ್ಷಕರು, ಅದೇ ದಾಸರಳ್ಳಿ ಈ ಕಡೆ ಸರ್ವಿಸ್ ರೋಡಲ್ಲೇ ನಿಮ್ಮ ಶೋರೂಮ್ ಇದೆ. ಓಕೆ. ಮೆಟ್ರೋದಲ್ಲಿ ಬಂದ್ರೆ ಸ್ಕೈ ವಾಕ್ ಅಲ್ಲಿ ಬಂದು ಇಳ್ಕೊಂಡ್ರೆ ಥರ್ಡ್ ಬಿಲ್ಡಿಂಗ್, ನೆಕ್ಸ್ಟ್ ಟೈಟನ್ ವರ್ಲ್ಡ್ ಇದೆ. ಓಕೆ ಓಕೆ. ಬಸ್ ಸ್ಟಾಪ್ ಬಂದ್ರೆ ಕೆಳಗಡೆ ಬಸ್ ಸ್ಟಾಪ್ ಇದೆ, ಕೆಳಗಡೆನೇ ಬಸ್ ಸ್ಟಾಪ್, ಸರ್ವಿಸ್ ರೋಡ್ ಇದೆ. ಓಕೆ. ಸೊ ಕನೆಕ್ಟಿವಿಟಿಗೆ ತೊಂದರೆ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಎಲ್ಲಿಂದ ಬೇಕಾದ್ರೂ ಬರ್ಬೋದು, ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಜಸ್ಟ್ ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಮ ಶೋರೂಮ್ ಕಾಣಿಸುತ್ತೆ ಅಲ್ವಾ? ಸಗದಾಗಿ ಹೇಳಿದ್ರೆ. ಅಂಡ್ ಫೈನಲ್ ಆಗಿ ಮನೆ ನೋಡಿದವ್ರಿಗೂ ಹೈಲೈಟರ್ ನೋಡಿದವ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಕೊನೆ ಮಾತು ಸರ್. ಇದೆಲ್ಲ ಫ್ಯಾಷನ್ ಇರೋವಂಥ ಮಾಡೋಂಥ ಡಿಸೈನ್ಸ್ಗಳಿವೆಲ್ಲ. ಸೊ ಮನೆಯನ್ನು ಒಂದೇ ಸಲ ಕಟ್ತೀರಾ. ಸೊ ನಿಮಗೆ ಏನೇನು ಐಟಮ್ಗಳು ಬೇಕು ಅದನ್ನು ಒಳ್ಳೆ ಪ್ರೀಮಿಯಂ ಮೆಟೀರಿಯಲ್ನ ಪರ್ಚೇಸ್ ಮಾಡಿ. ಸೊ ನೀವು ಲೇಯಿಂಗ್ ಮಾಡಬೇಕಾದ್ರೂ ಅಷ್ಟೇ ಒಳ್ಳೆಯವನ್ನ ಚೂಸ್ ಮಾಡಿ, ಲೇಯಿಂಗ್ ಚೆನ್ನಾಗಿ ಬರುತ್ತೆ. ಸೊ ನಾವೇನೋ ದುಡ್ಡಿನ ಆಸೆಗೋಸ್ಕರ ಇದು ಕಮ್ಮಿ ಆಗುತ್ತೆ, ಸೊ ನಮ್ಗೆ ಯಾಕೆ ಅಷ್ಟು ಕಾಸ್ಟ್ಲಿದು ಅದನ್ನೆಲ್ಲ ನೋಡಬೇಡಿ. ಸೊ ಯಾಕಂದ್ರೆ ಮನೆ ಕಟ್ಟೋದು ಒಂದೇ ಸಲ, ಪದೇ ಕಟ್ಟಲ್ಲ. ಸೊ ಹಾಗಾಗಿ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಗಳನ್ನೇ ಹಾಕೊಳ್ಳಿ. ನಾವು ಎಸ್ಪೆಷಲಿ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ನಾವು ಯೂಸ್ ಮಾಡೋದು. ಸೊ ನಾವೇನಂತ ವಿತ್ ಸ್ಟಾಕ್ ಇಡೋದ್ರಿಂದ ಸೊ ನಾವೆಲ್ಲಿ ಲೋಕಲ್ ಪರ್ಚೇಸ್ ಇರೋದಿಲ್ಲ, ಡೈರೆಕ್ಟ್ ನಾವೇನು ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡೋದು. ಓಕೆ 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 ಓಕೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಪ್ರೈಸ್ ಕೊಡ್ತೀರಾ. ಶ್ರೀ ಸೆರಾಮಿಕ್ಸ್ ಅಂತ ಬಂದಾಗ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಮುಂಚೆ ಬಂದ್ಬಿಟ್ಟು 52 ರೂಪಾಯಿಂದ ಸ್ಟಾರ್ಟಿಂಗ್ ಇತ್ತು ನಮ್ದು ರೇಟ್. 2x4 ಹೇಳ್ತಾ ಇದ್ದೀವಿ. 2x4 ಇವಾಗ 58 ರೂಪೀಸ್ ಆಗಿದೆ. ಅಂದ್ರೆ ನಾವು ಹೇಗೆ ಅವ್ರು ಹೆಂಗೆ 6-7 ರೂಪೀಸ್ ಜಾಸ್ತಿ ಮಾಡಿದ್ದಾರೆ, ನಾವು ಹೋಗಿ 6-7 ರೂಪೀಸ್ ಜಾಸ್ತಿ ಮಾಡಿದೀವಿ. ಓಕೆ ಓಕೆ. ಸೊ ಅದರಲ್ಲೂ ಡಿಸ್ಕೌಂಟ್ ಕೊಟ್ಟು ಮಾಡ್ಕೊಡ್ತೀರಲ್ವಾ? ಕನ್ನಡ ಕೋರ ಅಂತ ಬಂದಾಗ ಒಂದು ಡಿಸ್ಕೌಂಟ್ ಇರುತ್ತೆ. ಡಿಸ್ಕೌಂಟ್ ಅಂತ 100% ಇರುತ್ತೆ. ಈ ಮುಂಚೆ ಏನೇನು ಆಫರ್ಗಳನ್ನ ಕೊಟ್ಟಿದ್ವಿ ಆ ಆಫರ್ಗಳೆಲ್ಲ ಇವಾಗಿಲ್ಲ. ಈಗ ಒಂದು ಆಫರ್ಗಳನ್ನ ಕೊಡ್ತಾ ಇದೀವಿ. ಒಂದೇ ಒಂದು ಆಫರ್ ಇದೆ ಇವಾಗ. ಹೇಳಿ ಸರ್. ಏನಂತ ಅಂದ್ರೆ 2.5 ಲಕ್ಷದ ಮೇಲೆ ಏನ್ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಅಡೆಸಿವ್ ಬಂದ್ಬಿಟ್ಟು 20 ಬ್ಯಾಗ್ ಅಡೆಸಿವ್ನ ಫ್ರೀಯಾಗಿ ಕೊಡ್ತಾ ಇದೀವಿ ಸರ್. 20 ಬ್ಯಾಗ್, 20 ಬ್ಯಾಗ್ಸ್. ಓಕೆ ಓಕೆ. ಏನಕ್ಕೆ ಯೂಸ್ ಆಗುತ್ತೆ ಅಡೆಸಿವ್ ನಮಗೆ? ಅಡೆಸಿವ್ ಸರ್ ಕೆಳಗೆ ಲೇಯಿಂಗ್ ಮಾಡಬೇಕಲ್ಲ, ಟೈಲ್ಸ್ ಲೇಯಿಂಗ್ ಮಾಡೋದಕ್ಕೆ ಅಡೆಸಿವ್ ಬೇಕೇ ಬೇಕು. ಓಕೆ 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 ಸೊ ಆ ಅಡೆಸಿವ್ನ ಅದು ಕೂಡ MIK ಲೆಟಿಕ್ ರೇಟ್, ಒನ್ ಆಫ್ ದ ಮೋಸ್ಟ್ ಬ್ರಾಂಡೆಡ್ ಕಂಪನಿ. ಸೊ ನಂಬರ್ 1 ಅದು ಅಡೆಸಿವ್ ಅಲ್ಲಿ. ಸೊ ಆ ಕಂಪನಿದನ್ನೇ ನಾವು 20 ಬ್ಯಾಗ್ ನ ಫ್ರೀಯಾಗಿ ಕೊಡ್ತಾ ಇದೀವಿ. ಉಚಿತವಾಗಿ ಕೊಡ್ತಾ ಇದ್ದೀವಿ. ಉಚಿತವಾಗಿ. ಅದು 2.5 ಲಕ್ಷದ ಮೇಲ್ಪಟ್ಟ ಪರ್ಚೇಸಿಂಗ್ ವರ್ತ್ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಸರ್ ಅದೊಂದು ನಿಮ್ಗೊಂದು 15 to 17,000 ತನಕ. ಪರವಾಗಿಲ್ವಲ್ಲ ಸರ್? ಯೂಸ್ ಅಮೌಂಟ್ ಇದೆ, ಸ್ಮಾಲ್ ಏನಿಲ್ಲ. ಓಕೆ ಓಕೆ ಓಕೆ. ಇದೊಂದು ಒಳ್ಳೆ ಆಫರ್ ಕೊಟ್ಟಿದ್ದೀರಾ. ಸೊ ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ನಂಬರ್ ಕೊಟ್ಟಿರ್ತೀನಿ. ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಕಾಲ್ ಮಾಡ್ಬೋದು ಸರ್? 9:30 ಇಂದ ಅಪ್ ಟು 8 o'clock ತನಕ. 8 o'clock ವರೆಗೆ. ಸಂಡೇ ಓಪನ್ ಇರ್ತೀರಾ ಸರ್? ಸರ್ ಸಂಡೇ 10 to 2 ಇರ್ತೀವಿ. 10 to 2 ಇರುತ್ತೆ. ಹಾಫ್ ಡೇ ಅಂತೂ ಇದ್ದೇ ಇರುತ್ತೆ. ಸೂಪರ್ ಆಗಿ ಹೇಳಿದ್ರೆ ಸರ್. ಇವಾಗ ಡೆಲಿವರಿಗೆಲ್ಲ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಸರ್? ಸರ್ ನಮ್ದು ಡೇ 1 ಇಂದನೂ ಕೂಡ ಫ್ರೀ ಡೆಲಿವರಿ ಇತ್ತು ಬೆಂಗಳೂರು ಫುಲ್. ಓಕೆ. ಮತ್ತೆ ಬೆಂಗಳೂರಲ್ಲಿ ಏನಾಗಿದೆ ಸರ್, ಇವಾಗ ಯಾವುದೇ ಒಂದು ಮನೆ ಪರ್ಚೇಸ್ ಮಾಡಿದ್ರೆ ನಮ್ಮಲ್ಲಿ ಅವ್ರ ಎಂಟೈರ್ ಮನೆ ಮುಗಿಯೋ ತನಕ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ. ಫ್ರೀ ಡೆಲಿವರಿ ₹1 ಚಾರ್ಜ್ ಮಾಡಲ್ಲ ಅದಕ್ಕೆ. ಓಕೆ. ಅಂದ್ರೆ ಮಧ್ಯದಲ್ಲಿ ಶಾರ್ಟೇಜ್ ಬಂದ್ರೆ ಅವ್ರಿಗೆ 1 ಬಾಕ್ಸ್ 2 ಬಾಕ್ಸ್ 5 ಬಾಕ್ಸ್ 10 ಬಾಕ್ಸ್ ಏನೇ ಬಂದ್ರು ಕೂಡ ಅದು ಫ್ರೀ ಡೆಲಿವರಿನೇ. ಹೌದು ಸರ್. ನೀವು ನಮ್ಮ ಕಸ್ಟಮರ್ಗಳನ್ನ ಕೇಳ್ಬೋದು, ನಾವು ಯಾವುದೇ ರೀತಿ ಚಾರ್ಜ್ ಅಂತೂ ಮಾಡಲ್ಲ. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಮನೆ ತೋರಿಸಿದ್ದೀರಾ, ಹೈಲೈಟರ್ ವಾಲ್ಗಳನ್ನು ತೋರಿಸಿದ್ದೀರಾ. ಇಡೀ ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಅಂತಾನೆ ಹೇಳ್ಬೋದು. ಇವೆಲ್ಲವನ್ನ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.